टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅದು ಪ್ರಸಿದ್ಧ ಘಾಟಿ ದೇವಾಲಯದ ಸಮೀಪವಿರುವಂತಹ ದೇವಾಲಯ. ಅರಣ್ಯ ಪ್ರದೇಶದಲ್ಲಿರುವಂತಹ ಈ ದೇಗುಲಕ್ಕೆ ಭಕ್ತರು ವಿಶೇಷ ದಿನಗಳಲ್ಲಿ ಮಾತ್ರ ಹೋಗ್ತಿದ್ರು. ಇದನ್ನೇ ಬಳಸಿಕೊಂಡಂತ ನಿಧಿಗಳ್ಳರು ಅನಾಹುತ ಮಾಡಿದ್ದಾರೆ. ಪುರಾತನ ವಿಗ್ರಹವನ್ನೇ ಕಿತ್ತು ಹಾಕಿದ್ದಾರೆ. ದೇವಾಲಯದ ಜಾಗವನ್ನ ಅಗೆದಿದ್ದಾರೆ. ನಿಧಿಯ ಆಸೆಗೆ ಕಿರಾತಕರು ದೇಗುಲವನ್ನೇ ವಿರೂಪಗೊಳಿಸಿದ್ದಾರೆ. ನಿಧಿ ಆಸೆಗೆ ವಿಗ್ರಹ ಕಿತ್ತು ಹಾಕಿ ದೇಗುಲ ವಿರೂಪ. ದೇವರ ಮೂರ್ತಿ ಕಳವು, ಕಂಗಾಲಾದ ಭಕ್ತರು. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ದೇವರ ಬೆಟ್ಟದ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಸಮೀಪದಲ್ಲೇ ಇರುವ ಪುರಾತನ ಕಾಲದ ದೇವಾಲಯ ಇದಾಗಿದ್ದು, ಬೆಳಗ್ಗೆ ಪೂಜೆ ಮಾಡಲು ಬಂದಿದ್ದ ಭಕ್ತರು ಶಾಕ್ ಆಗಿದ್ರು. ಯಾಕಂದ್ರೆ ನಿಧಿ ಆಸೆಗೆ ಕಿಡಿಗೇಡಿಗಳು ಪುರಾತನ ಮೂಲ ಮೂರ್ತಿಯನ್ನೇ ಕದ್ದೊಯ್ದಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಬಹಳ ಇತಿಹಾಸ, ಪುರಾತನ ಕಾಲದದು. ಆದರೆ ಅದು ಗುಹೆಯಲ್ಲಿ, ಅದು ಬೆಟ್ಟದಲ್ಲಿರೋದು, ಭಾಳ ಗುಹೆಯಲ್ಲ ಇತಿಹಾಸ ಇದೆ ಅದಕ್ಕೆ. ಆದರೆ ಆ ನಿಧಿ ಆಸೆಗೋಸ್ಕರ ಇವರು ದೇವ್ರನ್ನೇ ಕತ್ಕೊಂಡು ಹೋಗ್ತಾರೆ. ಅಂದರೆ ದೇವ್ರನ್ನ ಕದಿಯೋಕ್ಕೆ ಬಂದಿಲ್ಲ ಅವರು, ದೇವ್ರ ಕೆಳಗಡೆ ನಿಧಿ ಇದೆ ಅಂಥೇಳಿ ಈ ಥರ ಮಾಡಿ ದೇವ್ರನ್ನ ಕತ್ಕೊಂಡು ಅದರಲ್ಲಿ ಏನೋ ಒಂದು ಭಾಳ ಕಷ್ಟಕರವಾಗಿದ್ದು. ಅಂದ ಹಾಗೆ ಪುರಾತನ ಲಕ್ಷ್ಮೀ ನರಸಿಂಹ ದೇವಾಲಯವು ದೇವರ ಬೆಟ್ಟದಲ್ಲಿ ಪ್ರಕೃತಿ ಸಹಜವಾಗಿ ನಿರ್ಮಾಣವಾಗಿರುವ ಗುಹೆ ದೇವಾಲಯವಾಗಿದೆ. ಅರಣ್ಯ ಪ್ರದೇಶದಲ್ಲಿರುವ ಕಾರಣಕ್ಕೆ ವಿಶೇಷ ದಿನಗಳಲ್ಲಿ ಮಾತ್ರ ಗ್ರಾಮಸ್ಥರು ಅಲ್ಲಿಗೆ ತೆರಳಿ ಪೂಜೆ ಮಾಡುತ್ತಿದ್ರು. ಇದನ್ನೇ ಬಳಸಿಕೊಂಡು ಕಿರಾತಕರು ಮೂರ್ತಿಯನ್ನ ಕಿತ್ತು ಹೊತ್ತೊಯ್ದಿದ್ದಾರೆ. ಸದ್ಯ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಖದೀಮರಿಗಾಗಿ ಬಲೆ ಬೀಸಲಾಗಿದೆ. ನವೀನ್, TV9, ದೇವನಹಳ್ಳಿ.